ಕ್ವಿಕ್ 25ಗೆ ಸ್ವಾಗತ. ನಾನು ಶಕುಂತಲಾ. ಈ ಕ್ಷಣದ 25 ಸುದ್ದಿಗಳನ್ನು ಒಂದೊಂದಾಗಿ ನೋಡೋಣ. ಜಾತಿಗಣತಿ ಸಂಬಂಧ ಒಕ್ಕಲಿಗ ನಾಯಕರ ಸಭೆ ಆರಂಭ ಆಗಿದೆ. ಬೆಂಗಳೂರಿನಲ್ಲಿರುವಂತಹ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಸೇರಿದಂತೆ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದಾರೆ. ರಸ್ತೆ ಗುಂಡಿಗಳನ್ನು ಮುಚ್ಚುವುದಕ್ಕೆ ಸೂಚಿಸಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಅವರು, ನಾವು ಸಮಸ್ಯೆಗಳನ್ನು ಬಗೆಹರಿಸಲು ಇದ್ದೇವೆ, ಆದರೆ ಬಿಜೆಪಿಯವರು ರಾಜಕೀಯ ಮಾಡೋದಕ್ಕಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ 7,000ಕ್ಕೂ ಹೆಚ್ಚು ರಸ್ತೆ ಗುಂಡಿ ಮುಚ್ಚಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಅವರು, ಇನ್ನು 5,000 ರಸ್ತೆ ಗುಂಡಿಗಳು ಬಾಕಿ ಇವೆ. ರಸ್ತೆ ಗುಂಡಿ ಬಗ್ಗೆ ಮಾಹಿತಿ ಕೊಡಲು ಸಾರ್ವಜನಿಕರಿಗೂ ತಿಳಿಸಿದ್ದೇವೆ ಅಂತಂದ್ರು. ಬುರುಡೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ಜೊತೆ ಮಾತನಾಡಿರುವಂತಹ ಎರಡನೇ ವಿಡಿಯೋ ಟಿವಿ9ಗೆ ಲಭ್ಯ ಆಗಿದೆ. ಈ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಅಯ್ಯಪ್ಪ ಮಾಲಧಾರಿಗಳಿಗೆ ಹೊಡೆದ ಬಗ್ಗೆ ತಿಮರೂಡಿಗೆ ಚಿನ್ನಯ್ಯ ಹೇಳಿದ್ದಾನೆ. ಗೊಮ್ಮಟಬೆಟ್ಟದ ಬಳಿ ಸುಮಾರು 75 ಹೆಣ ಹೂತಾಕಿದ್ದಾಗಿ ಚಿನ್ನಯ್ಯ ಹೇಳಿದ್ದಾನೆ. ತಿಮರೂಡಿ ಜೊತೆ ಮಾತನಾಡಿರುವಂತಹ ಚಿನ್ನಯ್ಯ, ಪಾಂಗಳದಿಂದ ಗೊಮ್ಮಟ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಒಂದೇ ಜಾಗದಲ್ಲಿ ತಾನೇ ಹೂತಿದ್ದಾಗಿ ಹೇಳಿದ್ದಾನೆ ಚಿನ್ನಯ್ಯ. ತರಕಾರಿ ತಳ್ಳೋ ಗಾಡಿಯಲ್ಲಿ ಹೆಣ ತಳ್ಳಿಕೊಂಡು ಹೋಗ್ತಾ ಇದ್ದೆ ಅಂತ ಬುರುಡೆ ಚಿನ್ನಯ್ಯ ಹೇಳಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಈ ವಿಚಾರವಾಗಿ ಚಿನ್ನಯ್ಯ ಹೇಳಿದ್ದಾನೆ. ಇನ್ನು ಹೆಣಗಳನ್ನ ತಳ್ಳುವಂತಹ ಗಾಡಿಯಲ್ಲೇ ತುಂಬಿಕೊಂಡು ಹೋಗಿ ಹೂತು ಹಾಕಿದ್ದೇನೆ ಅಂತ ಚಿನ್ನಯ್ಯ ವಿಡಿಯೋದಲ್ಲಿ ಹೇಳಿದ್ದಾನೆ. ಪೂಜೆ ಮಾಡೋ ಭಟ್ಟರ ಮಗಳ ಶವವನ್ನ ತಾನೇ ಹೂತು ಹಾಕಿದ್ದಾಗಿ ಚಿನ್ನಯ್ಯ ಹೇಳಿದ್ದಾನೆ. ಪತ್ನಿ ಎದುರೇ ತಿಮರೋಡಿಗೆ ಈ ವಿಚಾರವನ್ನ ಚಿನ್ನಯ್ಯ ಹೇಳಿರೋ ವಿಡಿಯೋ ರಿಲೀಸ್ ಆಗಿದೆ. ಧರ್ಮಸ್ಥಳದ ಶಾಲೆ ಬಳಿಯಲ್ಲಿನ ಭಟ್ಟರ ಮಗಳ ಮೃತಪಟ್ಟಿದ್ದು, ಆಕೆಯ ದೇಹದ ಮೇಲೆ ಲಂಗಾದಾವಣಿ ಮಾತ್ರ ಇತ್ತು, ಅದನ್ನು ಕೂಡ ನಾನೇ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದಾನೆ. 2023ರ ಆಗಸ್ಟ್ನಲ್ಲಿ ತಿಮರೋಡಿ ಜೊತೆ ಚಿನ್ನಯ್ಯ ಮಾತನಾಡಿದಂತಹ ವಿಡಿಯೋ ರಿಲೀಸ್ ಆಗಿದ್ದು, ಸಾಲಾಗಿ ಹೆಣ ಹೂಳ್ತಿದೆ, ಬಳಿಕ ಒಣಗಿರುವಂತಹ ಜಾಗ ಗೊತ್ತಿರುತ್ತೆ, ಮತ್ತೆ ಅದೇ ಜಾಗದಲ್ಲಿ ಹೆಣಗಳನ್ನ ಹೂಳ್ತಾ ಇದ್ದೆ ಅಂತ ಚಿನ್ನಯ್ಯ ಹೇಳಿದ್ದಾರೆ. ಈ ವಿಚಾರ ಕೇಳಿ ಮಹೇಶ್ ತಿಮರೋಡಿ ತಲೆ ಮೇಲೆ ಕೈ ಹೊತ್ತು ಕೊಟ್ಟುಕೊಂಡಿರುವುದು ವಿಡಿಯೋದಲ್ಲಿ ತಿಳಿದು ಬಂದಿದೆ. ಚಿಕ್ಕಮಗಳೂರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಎಲೆಕ್ಟ್ರಾನಿಕ್ ಶಾಪ್ ಧಗಧಗಿಸಿದೆ. ತರೀಕೆರೆ ಪಟ್ಟಣದ ಬಿಎಚ್ ರಸ್ತೆಯಲ್ಲಿರುವಂತಹ ರಾಮದೇವ್ ಎಲೆಕ್ಟ್ರಾನಿಕ್ ಶಾಪ್ ಹೊತ್ತಿ ಉರಿದಿದೆ. 50 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಗೋವಾಕ್ಕೆ ಹೋಗ್ತಾ ಇದ್ರನ್ನ ದರೋಡೆ ಮಾಡಿದಂತಹ ಗ್ಯಾಂಗ್ ಅರೆಸ್ಟ್ ಆಗಿದೆ. ನಿನ್ನೆ ಸ್ನೇಹಿತರ ತಂಡ ಪ್ರವಾಸಕ್ಕೆ ಹೊರಟಿತ್ತು. ಆಗ ಧಾರವಾಡದ ಅಳ್ಳಾವರ ರಸ್ತೆಯ ಟೋಲ್ ಬಳಿ ಕಣ್ಣಿಗೆ ಖಾರದ ಪುಡಿ ಎರಚಿ ದರೋಡೆ ನಡೆಸಲಾಗಿತ್ತು. 24 ಗಂಟೆಯಲ್ಲೇ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು 7 ಜನರನ್ನು ಬಂಧಿಸಿದ್ದಾರೆ. ದಾವಣಗೆರೆಯ ನ್ಯಾಮತಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ. 6 ತಿಂಗಳಾದರೂ ನಮ್ಮ ಚಿನ್ನಾಭರಣ ಸಿಕ್ಕಿಲ್ಲ ಅಂತ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುರಹೊನ್ನಿಯಲ್ಲಿ ಸಭೆ ನಡೆಸಲಾಯಿತು. ವರ್ಷಾಂತ್ಯದೊಳಗೆ ಚಿನ್ನಾಭರಣ ನೀಡುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರಿನಲ್ಲಿ 19 ವರ್ಷದ ಯುವಕ ವಿವಾಹ ನಡೆದಿದೆ. ಇನ್ನು ವಸಂತಕುಮಾರನ್ನ ಮದುವೆಯಾಗಿದ್ದಂತಹ 19 ವರ್ಷದ ಸೌಮ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯುವಕನಿಗೆ 21 ವರ್ಷ ತುಂಬದ ಕಾರಣದಿಂದಾಗಿ ಎಫ್ಐಆರ್ ದಾಖಲಾಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸೋಮನತ್ತನಹಳ್ಳಿಯಲ್ಲಿ ಸೌಮ್ಯ ಹಾಗೂ ಅನೇಕರ ಗ್ರಾಮದ ವಸಂತ ಕುಮಾರ್ ಪರಸ್ಪರ ಪ್ರೀತಿಸ್ತಾ ಇದ್ರು. ಇನ್ನು ಇವರ ಮದುವೆಗೆ ಯುವತಿ ಮನೆಯವರು ವಿರೋಧ ವ್ಯಕ್ತಪಡಿಸಿದರು. ಜುಲೈ 11ರಂದು ಮಾಗಡಿ ತಾಲೂಕಿನ ಆಲೂರಿನ ಚೌಡೇಶ್ವರಿ ದೇವಾಲಯದಲ್ಲಿ ವಿವಾಹವಾಗಿದ್ರು. ಈ ವಿಷಯ ತಿಳಿದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ದೂರು ದಾಖಲಿಸಿದ್ದಾರೆ. ಬೆಂಗಳೂರು ವಿವಿ ಅತಿಥಿ ಉಪನ್ಯಾಸಕಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಅತಿಥಿ ಉಪನ್ಯಾಸಕರಾದ ಸ್ವರೂಪ್ ಕುಮಾರ್, ರಾಮಾಂಜನೇಯ, ರಂಗಸ್ವಾಮಿ, ಜಗನ್ನಾಥ್ ಹಾಗೂ ಶಿವರಾಮ್ ವಿರುದ್ಧ ಜ್ಞಾನ ಭಾರತಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೋಲಾರದಲ್ಲಿ ನಿನ್ನೆ ರಾತ್ರಿ ಸುರಿದಂತ ಧಾರಾಕಾರ ಮಳೆ, ಇದರಿಂದಾಗಿ ಶ್ರೀನಿವಾಸಪುರ ತಾಲೂಕಿನ ಕೂರಿಗೆಪಲ್ಲಿಯ ದೊಡ್ಡ ಕೆರೆ ತುಂಬಿ ಹರಿದಿದೆ. ಕೆರೆ ಕೋಡಿ ಹರಿತಾ ಇರುವುದರಿಂದಾಗಿ ಅಪಾರ ಪ್ರಮಾಣದ ನೀರು ಆಂಧ್ರಪ್ರದೇಶಕ್ಕೆ ಹರಿದು ಹೋಗ್ತಾ ಇದೆ. ಈ ನೀರನ್ನ ಬಳಸಿಕೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪಾನ್ ಶಾಪ್ ಬಳಿ ಖದೀಮರು ಕಲಾವಿದನ ಮೊಬೈಲ್ ಅನ್ನು ಕದ್ದೊಯ್ದಿದ್ದಾರೆ. ಕಲಾವಿದ ನಾಗರಾಜ್ ಇಂಗಳಗಿ ಬೆಂಗಳೂರಿನಿಂದ ಗಂಗಾವತಿಗೆ ಹೊರಟಿದ್ರು. ಇದೇ ವೇಳೆ ತುಮಕೂರು ಜಿಲ್ಲೆಯ ತಾವರೆಕೆರೆ ಬಳಿ ಬಸ್ ಚಾಲಕ ನಿಲ್ಲಿಸಿದ. ಇನ್ನು ಊಟ ಮುಗಿಸಿ ಪಾನ್ ಶಾಪ್ ಬಳಿ ಹೋಗಿದಂತಹ ನಾಗರಾಜ್ ಮೊಬೈಲ್ ಅನ್ನು ಇಟ್ಟಿದ್ರು. ಇದೇ ವೇಳೆ ಖದೀಮರು ಕನ್ನ ಹಾಕಿದ್ದಾರೆ. ಬೆಂಗಳೂರು ಪಶ್ಚಿಮ ವಿಭಾಗದ 148 ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಲಾಯಿತು. ಚಂದ್ರ ಲೇಔಟ್ ವೆಸ್ಟ್ ವ್ಯೂ ವಾರ್ಡ್ನಲ್ಲಿ ಪೊಲೀಸರ ಮೇಲೆ ಅಪರಿಚಿತರು ಹಲ್ಲೆಗೈದಿದ್ದಾರೆ, ಯತ್ನ ಮಾಡಿದ್ದಾರೆ. ಇನ್ನು ಮಧ್ಯದ ಅಮಲಿನಲ್ಲಿ ಪಿಎಸ್ಐ ರವೀಶ್ ಹಾಗೆ ಪಿಸಿ ಸಿದ್ದಪ್ಪ ಮೇಲೆ ಹಲ್ಲೆ ಮಾಡಿದ್ದು ಮೊಬೈಲ್ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ದೆಹಲಿ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. 15 ಪಿಸ್ತೂಲ್, ಎಂಟಿಎಂಎ, ಕೊಕೇನ್ ಹಾಗೆ ಹೆರಾಯಿನ್ ಸೇರಿದಂತೆ ಹಲವು ಅಮಲು ಪದಾರ್ಥವನ್ನು ಜಪ್ತಿ ಮಾಡಿದ್ದು 63 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ದೆಹಲಿಯಲ್ಲಿ ಹಲವು ಶಾಲೆಗಳಿಗೆ ದುಷ್ಕರ್ಮಿಗಳು ಮತ್ತೆ ಬಾಂಬ್ ಬೆದರಿಕೆ ಸಂದೇಶ ಕಳಿಸಿದ್ದಾರೆ. ಡಿಪಿಎಸ್ ದ್ವಾರಕಾ ಸೇರಿದಂತೆ ಹಲವು ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಬಾಂಬ್ ಪತ್ತೆ ದಳ ಹಾಗೂ ಶ್ವಾನ ದಳದಿಂದ ಪರಿಶೀಲನೆ ನಡೆಸಲಾಯಿತು.